ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಆದರದ ಸ್ವಾಗತ, ಸುಸ್ವಾಗತ. ಮನಸ್ಸು ಶುದ್ಧಿಯಾಗಿದ್ದರೆ, ಭಾವನೆಗಳು ಶುದ್ಧಿಯಾಗಿದ್ದರೆ ಮನುಷ್ಯನಿಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬಾಧಿಸೋದಿಲ್ವಂತೆ. ಹಾಗಾಗಿ ನಮ್ಮ ಮನಸ್ಸು ಭಾವನೆ ಎರಡನ್ನೂ ಶುದ್ಧಿಯಾಗಿಟ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಗಿದೆ. ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಇವತ್ತು ಗುರುವಾರ, ಇಂದು ಎಷ್ಟೆಲ್ಲ ವಿಶೇಷತೆಯಿಂದ ತುಂಬಿರೋ ದಿನ ಇವತ್ತು ಅಂತ ತಿಳಿಸ್ಕೊಳ್ಳೋದ್ರ ಜೊತೆಗೆ ಏನೆಲ್ಲ ವಿಶೇಷ ತಿಳಿಸ್ಕೊಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬದುಕಬೇಕು ಅನ್ನೋದಕ್ಕೆ ಸಾಕಷ್ಟು ಒದ್ದಾಡ್ತಾರೆ. ಜೀವನ ಕಷ್ಟದಲ್ಲಿ ಮರಳ ಬೆಟ್ಟಗಳನ್ನೇ ಹತ್ಬಿಡ್ತಾರೆ. ಎಷ್ಟೋ ಜನ ಸಾಧನೆಗಳನ್ನು ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂದರೆ, ಜೀವನದಲ್ಲಿ ಅಷ್ಟು ಕಷ್ಟಪಟ್ಟು ಸನೆ ಮಾಡಿಕೊಂಡು ಕೊನೆಯ ತುದಿಗೆ ಬರೋಷ್ಟರಲ್ಲಿ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂತ ಬಹಳಷ್ಟು ಜನ ಇರ್ತಾರೆ. ಹಾಗೂ ಇಂಥ ಜೀವನದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಾಸ, ಕಾರ್ತಿಕ ಮಾಸ ಅನ್ನೋ ಎಷ್ಟು ಪವಿತ್ರತೆ ಇದೆಯೋ, ಧನುರ್ಮಾಸದಲ್ಲಿ ಅಂದರೆ ಮಾರ್ಗಶಿರ ಮಾಸ, ಆ ಧನುರ್ಮಾಸ ಬೆಳಗಿನ ಜಾವದಲ್ಲಿ ಯಾರ ಪೂಜೆ ಪುನಸ್ಕಾರವನ್ನು ಸೂರ್ಯೋದಯಕ್ಕೆ ಮೊದಲೇ ಪ್ರಾರಂಭಿಸಿದ್ರೆ ಬಹಳ ಉತ್ತಮ ಅಂತ. ಇದರಲ್ಲಿ ಏನಂತ ಹೇಳ್ತಾರೆ, ತಣ್ಣೀರು ಸ್ನಾನವನ್ನು ಮಾಡಿ ಅಂತ ಎಷ್ಟೋ ಜನ ಹೇಳ್ಕೊಂಡು ಬಂದಂತ. ಆ ರೀತಿ ತಣ್ಣೀರು ಸ್ನಾನವನ್ನು ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ಸಾಧಾರಣವಾಗಿ ಈ ಶಬರಿಮಲೆಗೆ ಜ್ಯೋತಿರ್ಗೋಸ್ಕರ ಹೋಗ್ತಾರೆ. ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಹಬ್ಬ ಬೆಂಕಿಯನ್ನು ನೋಡೋಣ, ಅಗ್ನಿ ಜ್ವಾಲೆಯನ್ನು ನೋಡೋಣ ಅಂತ. ಕೊನೆಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಏನು ಬಂತು, ಅಲ್ಲಿ ಗ್ಯಾಸ್ ಹಚ್ಚಿ ಬೆಂಕಿ ಬಿಡ್ತಾರೆ ಅಂತ ಗೊತ್ತಾಯಿತು. ಆ ನಿರ್ಧಾರ ಎಲ್ರಿಗೂ ಸಾರ್ಧಾನವಾಗಿ ಗೊತ್ತಾಗೋಯ್ತು. ಅದಕ್ಕೆ ಹೇಳೋದು, ಎಂಥ ಒಂದು ಮೂಲ ರಹಸ್ಯದಲ್ಲೂ ಕಳ್ಳತನ ಮಾಡೋದು ಯಾವುದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಈ ಶಬರಿಮಲೆಗೆ ಸಾಧಾರಣವಾಗಿ ಹೋಗ್ತಾರೆ ಜನಗಳು. ಏನಕ್ಕೋಸ್ಕರ ಹೋಗ್ತಾರೆ ಅಂದರೆ, ಒಂದು ಒಡವೆಗಳು ತಂದು ಹಾಕ್ತಾರೆ ಮಹಾರಾಜರ ಕೋಟೆಯಿಂದ. ಆ ಒಡವೆ ಜೊತೆಗೆ ಇವತ್ತಿಗೂ ಆ ಗರುಡ ಮಾತ್ರ ಬಂದು ಹೋಗೋದು ಸತ್ಯ. ಸಾಧಾರಣವಾಗಿ ಆ ಮಹಾವಿಷ್ಣು ಕಾವಲಿರ್ತಾನೆ. ಬಂದು ಎಲ್ಲಿವರೆಗೂ ಆನೆ, ಎಲ್ಲಿವರೆಗೂ ಆ ಸಿಂಹ, ಎಲ್ಲಿವರೆಗೂ ಹುಲಿ ಬಂದು ಹೋಗುತ್ತೆ. ಇದೆಲ್ಲ ಆ ಅಯ್ಯಪ್ಪ ಸ್ವಾಮಿಗೆ ಇರತಕ್ಕಂಥ ಒಂದು ಬೆನ್ನೆಲುಬು ಆಗಿರ್ತಕ್ಕಂಥ ಅವನ ಸ್ನೇಹಿತ. ಈ ಒಂದು ಸ್ನೇಹ ಮಿತ್ರ ಬಾಂಧವ್ಯ ಅನ್ನೋದು ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಎಲ್ಲರಿಗೂ ಬಂದಿರತಕ್ಕಂಥ ವಾತ್ಸಲ್ಯ. ಯಾತಕ್ಕೆ ಮಿತ್ರತ್ವ ಮಾತಾಡ್ತಾ ಇದ್ದೀವಿ ಅಂದರೆ, ಇವತ್ತು ಮಿತ್ರ ಸಪ್ತಮಿ ಅಂತ. ಇವತ್ತು ಸಪ್ತಮಿ ದಿವಸ ಮಿತ್ರ ಸಪ್ತಮಿ ಅಂದರೆ ನೀವೆಲ್ಲ ಏನು ಫಾರಿನರ್ಸ್ ಥರ ಆ ಕಾಲದಿಂದ ಬಂದ್ಬಿಟ್ಟು ಫ್ರೆಂಡ್ಶಿಪ್ ಡೇ ಅಂತಿರಲ್ಲ. ಇವತ್ತು ಭಾರತ ದೇಶದಲ್ಲಿ ಸನಾತನ ಧರ್ಮದಲ್ಲಿ ನಮ್ಮಲ್ಲೂ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ನಿಜವಾದ ಫ್ರೆಂಡ್ಶಿಪ್ ಡೇ ಅಂದರೆ ಇವತ್ತಿನ ದಿವಸ. ಸುಧಾಮನಿಗೆ ಇವತ್ತಿನ ದಿವಸ ನೆನೆಸ್ಕೋಬೇಕಾದ್ದು, ನಾವು ಸಾಂದೀಪಿನಿ ಋಷಿಗಳ ಆಶ್ರಮದಲ್ಲಿ ಕೃಷ್ಣನಿಗೆ ಮಿತ್ರತ್ವ ಬಂದಿದ್ದು, ಬಲರಾಮನಿಗೆ ಮಿತ್ರತ್ವ ಬಂದಿದ್ದು, ದುರ್ಯೋಧನ ಹತ್ರ ಎಷ್ಟು ಮಿತ್ರತ್ವ ಇತ್ತು ಅಷ್ಟು ಚೆನ್ನಾಗಿತ್ತು. ಈ ರೀತಿ ಆ ಒಂದು ಮಿತ್ರ ಬಾಂಧವ್ಯ ಬೆಳೆದಿರ್ತಕ್ಕಂಥ ಒಂದು ಸನಾತನ ಧರ್ಮದ ಮೌಲ್ಯಗಳು ಎಷ್ಟೆಲ್ಲ ಸಂತೋಷವಾಗಿರ್ತಕ್ಕಂಥ ಈ ದಿವಸ ಮಾರ್ಗಶಿರ ಮಾಸ ಧನುರ್ಮಾಸದಲ್ಲಿ ನಾವೆಲ್ಲ ಒಂದು ಮಿತ್ರತ್ವ ಬಾಂಧವ್ಯದಲ್ಲಿ ಎಲ್ಲೆಲ್ಲಿದ್ದೀರೋ, ಹೇಗಿದ್ದೀರೋ ಎಲ್ಲರೂ ಆ ಮಿತ್ರ ಬಾಂಧವ್ಯರು ಚೆನ್ನಾಗಿರಲಿ. ಆ ಬಾಂಧವ್ಯ ನಿಜವಾದ ಒಂದು ಸ್ವಾರ್ಥಕ್ಕೋಸ್ಕರ ಮಿತ್ರತ್ವ ಬೆಳೆಸ್ಕೊಂಡ್ರೆ ಖಂಡಿತ ಬೇಕಾಗಿಲ್ಲ. ಇವತ್ತು ಜೀವನ ಏನು ಅಂದರೆ, ಒಬ್ಬನಿಗೋಸ್ಕರ ಇನ್ನೊಬ್ಬ ಪ್ರಾಣ ಕೊಡೋಕ್ಕೂ ಸಿದ್ಧ ಅನ್ನೋದು ಆ ಕಾಲದಲ್ಲಿ ಇರ್ತಕ್ಕಂಥ ವಾಡಿಕೆ ಮಾತು. ಇವತ್ತು ಅಂಥ ಮಾತು ಇಲ್ಲವೇ ಇಲ್ಲ. ದುಡ್ಡಿರೋವರೆಗೂ ಇರುತ್ತೆ. ಅಂದರೆ ಎಲ್ಲ ಬೆಲ್ಲ ಇಟ್ಟರೆ ಎಲ್ಲ ಇರುವೆಗಳು ಬರುತ್ತಂತೆ. ಬೆಲ್ಲ ಆಮೇಲೆ ಎಲ್ಲ ಸಿಹಿ ಖಾಲಿ ಆದಮೇಲೆ ಒಂದು ಇರುವೆ ನೊಣನೂ ಉಡಲ್ಲ ಅಲ್ಲಿ. ಹಾಗೆ ಆಗೋಗುತ್ತೆ ಜೀವನ. ಈ ಮಾರ್ಗಶಿರ ಮಾಸದಲ್ಲಿ ಏನು ಹೇಳ್ತೀವಿ, ಮಾರ್ಗಶಿರ ಲಕ್ಷ್ಮೀ ವ್ರತ ಇವತ್ತು ಪ್ರಾರಂಭ. ಆ ಲಕ್ಷ್ಮೀ ವ್ರತ ಪ್ರಾರಂಭವಾಗತಕ್ಕಂಥ ಈ ದಿನ ಅಂದರೆ ಮಾಘ ಮಾಸದಲ್ಲಿ ಯಾರು ತಣ್ಣೀರು ಸ್ನಾನಗಳನ್ನು ಮಾಡ್ತಾ ಹೋಗ್ತಾರೆ. ಮಾಘ ಮಾಸದ ತಣ್ಣೀರು ಸ್ನಾನ ಎಷ್ಟು ಚೆನ್ನಾಗಿದೆ, ಒಂದೊಂದು ನದಿ. ಹಾಗೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಬೆಂಕಿಯ ಜ್ವಾಲೆ ತೀರದಲ್ಲಿ ಈಶ್ವರನ ಸಾನ್ನಿಧ್ಯದಲ್ಲಿ ಸ್ನಾನ ಮಾಡಿ ಅಂತ ಹೇಳ್ತೀವಿ. ಈ ಒಂದು ಧನುರ್ಮಾಸದಲ್ಲಿ ಬಿಲ್ಲು ಬಾಣ, ಏನು ಧನುರ್ಬಾಣ ಅಂದರೆ ಆ ಗುರು ವಾಸಸ್ಥಳ, ಆ ನಕ್ಷತ್ರದ ಗುರು ವಾಸಸ್ಥಳವಾಗಿರ್ತಕ್ಕಂಥ ಬಿಲ್ಲು ಬಾಣ ಎಲ್ಲ ರಾಶಿಗಳಿಗೂ ಈ ಕಡೆಯಿಂದ ಆ ಕಡೆವರೆಗೂ ನೋಡ್ತಕ್ಕಂಥವನು. ಅಂಥ ಒಂದು ಗುರು ಅನುಗ್ರಹ ಆಗುತ್ತೆ ಈ ಒಂದು ಧನುರ್ಮಾಸ. ಅದಕ್ಕೆ ಧನುರ್ಮಾಸದಲ್ಲಿ ಮಾರ್ಗಶಿರ ಮಾಸ ಅಂತ ಕರೀತಕ್ಕಂಥ ಅವಕಾಶದಲ್ಲಿ ಬೆಳಗಿನ ಜಾವ ಎದ್ದು ತಣ್ಣೀರು ಸ್ನಾನ ಮಾಡಿ ದೇವರ ಸ್ನಾನ ಪೂಜೆ ಪುನಸ್ಕಾರವನ್ನು ಮಂತ್ರೋಪದೇಶದಿಂದ ಹಿಡಿದು ನದಿಯಲ್ಲೇ ಕೂತ್ಕೊಂಡು ಪೂಜೆನ ಮಾಡಿ ಸೂರ್ಯನ ನಮಸ್ಕಾರ ಮಾಡಿ ತದನಂತರ ಲಕ್ಷ್ಮೀ ವ್ರತಕ್ಕೆ ಯಾರು ಬರ್ತಾರೋ ಬಹಳ ವಿಶೇಷತೆ. ಕೆಲವರು ಲಕ್ಷ್ಮೀ ವ್ರತ ಏನು ಮಾಡ್ತಾರೆ, ನದಿ ದಂಡೆ ತೀರದಲ್ಲಿ ಮಾಡ್ತಾರೆ. ಇದು ಮಾಧು ಸಂಪ್ರದಾಯದ ಸಾಕಷ್ಟಿವೆ. ನದಿ ದಂಡೆ ತೀರದಲ್ಲಿ ಆ ಗಂಗಾ ಪೂಜೆ ಸಮೇತವಾಗಿ ಎಲ್ಲ ದೇವತೆಗಳನ್ನ ಮನೆಯಿಂದ ತಗೊಂಡು ಹೋಗಿ ಪೂಜೆ ಪುನಸ್ಕಾರ. ಹತ್ತಿರ ನದಿ ಇದ್ದರೆ, ಇಲ್ಲದೇ ಇದ್ರೆ ಏನು ಮಾಡ್ತಾರೆ, ನದಿ ಹತ್ರ ಯಾವತ್ತೋ ಒಂದು ದಿವಸ ಅಂತ ಹೇಳಿ ಆ ನೀರನ್ನೇ ತಗೊಂಬಂದು ಮನೇಲಿ ಅಭಿಷೇಕ ಪೂಜೆ ಪುನಸ್ಕಾರ ಮಾಡಿ ಲಕ್ಷ್ಮೀ ವ್ರತವನ್ನು ಮಾಡ್ತಾರೆ. ಈ ರೀತಿ ಸಾಕಷ್ಟು ಜನಗೆ ಒಳ್ಳೆ ಅಭಿಪ್ರಾಯ ಇದ್ದಿರತಕ್ಕಂಥ ಈ ಒಂದು ವಿಶೇಷ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ, ಭಗವಂತನ ಕೃಪಾ ಕಟಾಕ್ಷ ಎಂದೆಂದಿಗೂ ಇರಬೇಕು. ನಾನು ನೀವು ಅನ್ನೋ ಭಾವನೆಯಲ್ಲಿ ದುರಹಂಕಾರ ಅನ್ನೋದು ಇರಬಾರ್ದು.